ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫೆಬ್ರವರಿ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಿಥುನ ರಾಶಿಯವರಿಗೆ ಸದ್ಯದಲ್ಲಿ ಗುರು ವ್ಯಯ ಸ್ಥಾನದಲ್ಲಿದ್ದಾರೆ. ಅಂದರೆ ಅಷ್ಟೊಂದೇನು ಉತ್ತಮವಾದ ಸ್ಥಾನ ಅಲ್ಲ. ವ್ಯಯ ಅಂತಂದ್ರೆ ಖರ್ಚು, ನಷ್ಟ, ಹೌಸ್ ಆಫ್ ಲಾಸ್ ಅಂತ ಕರಿತೀವಿ. ಸರಿ, ಮಿಥುನ ರಾಶಿಯವರಿಗೆ ಈಗ ಆಗಲೇ ಒಂದು ವರ್ಷದಿಂದ ಸುಮಾರು 8-9 ತಿಂಗಳಿಂದ ಅಷ್ಟೊಂದೇನು ಉತ್ತಮವಾದ ಸಮಯವನ್ನ ಗುರು ಕೊಡಲಿಲ್ಲ. ಈ ತಿಂಗಳು ಏನಾದರೂ ಕೊಡ್ತಾರೆ ಅಂದ್ರೆ ಇಲ್ಲ, ಇನ್ನು 1-3 ತಿಂಗಳು ಕೊಡೋದಿಲ್ಲ. ಮೇ 15ರ ನಂತರ ಆದರೆ ನಿಮಗೆ ಗುರು ಜನ್ಮಕ್ಕೆ ಬರ್ತಾರೆ. ಒಂದು 50% ಪಾಸಿಟಿವ್ ಗುರುಬಲ ಅಂತೂ ಮಿಥುನ ರಾಶಿಯವರಿಗೆ ಇಲ್ಲ. ಹಾಗಿದ್ದಾಗ ಮಿಥುನ ರಾಶಿಯವರಿಗೆ ಗುರುಬಲ ಏನೂ ಇಲ್ಲ. ಆದರೆ ಗುರು ನಿಮಗೇನು ದಶಮಾಧಿಪತಿ ಹಾಗೂ ಸಪ್ತಮಾಧಿಪತಿ ನೋಡಿ. ಸಾಧಾರಣವಾಗಿ ದಶಮಾಧಿಪತಿ ಸಪ್ತಮಾಧಿಪತಿಯ ಕೆಲಸ ಏನಪ್ಪಾ ಅಂತಂದ್ರೆ, ಸಪ್ತಮ ಬಂದು ಪಾರ್ಟ್ನರ್ಶಿಪ್, ಬಿಸ್ನೆಸ್, ವಿವಾಹ, ಶುಭ ಕಾರ್ಯ. 10ನೇ ಮನೆ ದಶಮ ಸ್ಥಾನ ಬಂದು ವೃತ್ತಿ ಕರ್ಮ ಸ್ಥಾನ. ಹಾಗಾಗಿ ಈ ವೈವಾಹಿಕ ಜೀವನದಲ್ಲಿ ಅಷ್ಟೊಂದೇನು ಉತ್ತಮವಾದ ಸ್ಥಾನಕ್ಕೆ ನೀವು ಏರಿರಲ್ಲ. ಈ ಒಂದು 8-9 ತಿಂಗಳಲ್ಲಿ ಸ್ವಲ್ಪ ಅಡಚಣೆಗಳೇ ಇರುತ್ತೆ ಮನೆಯಲ್ಲಿ. ಜೊತೆಗೆ ಶುಭ ಕಾರ್ಯಗಳು ತುಂಬಾ ವಿಳಂಬ ಆಗುವಂತದ್ದು. ಕೆಲಸ, ಅಯ್ಯೋ ಇರೋ ಕೆಲಸ ನಡೆದುಕೊಂಡು ಹೋದ್ರೆ ಸಾಕಪ್ಪ, ಇನ್ನು ಇನ್ಕ್ರಿಮೆಂಟ್, ಪ್ರಮೋಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೆಲಸ ಇದ್ರೆ ಸಾಕಪ್ಪ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಚಿಂತನೆ, ಯೋಚನೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಇನ್ನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ನಿಮ್ಮ ರಾಶಿಗೆ ಬರೋದಕ್ಕೆ ಇನ್ನೂ ಕೂಡ 3 ತಿಂಗಳು ವೇಟ್ ಮಾಡಬೇಕು, ಕಾಯೋಣ. ಆದರೆ ಗ್ರಹಸ್ಥಿತಿಗಳ ಬದಲಾವಣೆ ಹೇಗಿದೆ? ನಿಮ್ಮ ರಾಶಿಯಾಧಿಪತಿ ಯಾರು ಅಂತಂದ್ರೆ ಬುಧ. ರಾಶಿಯಾಧಿಪತಿನೂ ಬುಧನೇ, ಸುಖಾಧಿಪತಿನೂ ಬುಧ. ಮಿಥುನ ರಾಶಿಯವರಿಗೆ ಅವರು 8ನೇ ಮನೆಯಲ್ಲಿದ್ದಾರೆ. ಈಗ ಪ್ರಸ್ತುತ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಏನು ಉತ್ತಮವಾದ ಫಲವನ್ನ ಕೊಡುವಂತಹ ಸ್ಥಾನದಲ್ಲಿಲ್ಲ. ಆದರೆ 11ನೇ ತಾರೀಕು ಫೆಬ್ರವರಿ ತಿಂಗಳಿಗೆ ಬುಧ ಬಂದು ಭಾಗ್ಯ ಸ್ಥಾನಕ್ಕೆ ಬರ್ತಾರೆ. ರಾಶ್ಯಾಧಿಪತಿ ಭಾಗ್ಯ ಸ್ಥಾನಕ್ಕೆ ಬಂದಾಗ ಶರೀರ ಬಲ ಆಗುತ್ತೆ. ಅಂದ್ರೆ ನಿಮ್ಮ ಶರೀರ ತುಂಬಾ ಬಲಿಷ್ಠವಾಗುತ್ತದೆ. ಇದು ಮೊದಲನೇ ವಿಚಾರ. ಎರಡನೆಯ ಸುಖವನ್ನ ಕಾಣುವಂತಹ ಯೋಗ ಅಭಿವೃದ್ಧಿಯಾಗುತ್ತೆ. ಅಂದ್ರೆ ಫೆಬ್ರವರಿ 11ನೇ ತಾರೀಕಿನಿಂದ ನಿಮಗೆ ಈ ಫಲ ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೂ ಸ್ವಲ್ಪ ಹುಷಾರಾಗಿರಿ, ಆತುರ ಪಡಬೇಡಿ, ಎಮರ್ಜೆನ್ಸಿ ಡಿಸಿಷನ್ಸ್ ತಗೊಳ್ಬೇಡಿ, ಕಾದು ನಿಂತು ಮುಂದೆ ಹೋಗಿ. ಇದು ತುಂಬಾ ಇಂಪಾರ್ಟೆಂಟ್. ರಾಶಿಯಿಂದ 3ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನು ಕೂಡ ಅಷ್ಟೇ. ಸೂರ್ಯ ಅಷ್ಟಮ ಸ್ಥಾನದಲ್ಲೇ ಇರ್ತಾರೆ. 12ನೇ ತಾರೀಕಿನವರೆಗೂ ಸೂರ್ಯ ಅಷ್ಟಮ ಸ್ಥಾನದಲ್ಲಿರ್ತಾರೆ. 12ನೇ ತಾರೀಕು ಸೂರ್ಯ 9ನೇ ಮನೆಗೆ ಬಂದಾಗ ತೃತೀಯಾಧಿಪತಿ ಸ್ವಲ್ಪ ಧೈರ್ಯವನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಫೆಬ್ರವರಿ 11ನೇ ತಾರೀಕಿನವರೆಗೂ ಧೈರ್ಯ ಇರುವುದಿಲ್ಲ. ಸ್ವಲ್ಪ ಭಯ, ಇನ್ಸೆಕ್ಯೂರ್ ವಾತಾವರಣ ನಿಮಗೆ ಇರುತ್ತೆ. 12ನೇ ತಾರೀಕು ನಂತರ ಏನಾಗುತ್ತೆ? ಧೈರ್ಯ ಶುರುವಾಗುತ್ತದೆ. 11ನೇ ತಾರೀಕು ನಂತರ ಶರೀರ ಗಟ್ಟಿಯಾಗುತ್ತದೆ, ಸುಖ ವೃದ್ಧಿಯಾಗುತ್ತದೆ. 12ನೇ ತಾರೀಕಿನಿಂದ ಧೈರ್ಯ ಬರುತ್ತದೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ 11-12ನೇ ತಾರೀಕು ಕಳೆದ ಮೇಲೆ ತುಂಬಾ ಉತ್ತಮವಾದ ಸಮಯ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸಿಗೋದ್ರಲ್ಲಿ ಸಂದೇಹವೇ ಇಲ್ಲ. ಶುಭ ಕಾರ್ಯಗಳು ನಡೆಯುವುದಕ್ಕೂ ಕೂಡ ಬುಧ ಹಾಗೂ ಸೂರ್ಯ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತದೆ. ಇನ್ನು ರಾಶಿಯಿಂದ 12 ಮತ್ತು 5ನೇ ಮನೆ ಅಧಿಪತಿ, ಅದು ನೋಡಿ ಅದ್ಭುತ. ಯಾಕಂದ್ರೆ ಉಚ್ಚ ಸ್ಥಾನಕ್ಕೆ ಬಂದು ಬಿಟ್ರು ಶುಕ್ರ ಬಂದು ಉಚ್ಚ ಸ್ಥಾನ ಅಂದ್ರೆ ಎಕ್ಸಾಲ್ಟೆಡ್ ಪೊಸಿಷನ್. ಔಟ್ ಆಫ್ 100ಗೆ 100% ಬಲಿಷ್ಠರಾಗುವಂತಹ ಸ್ಥಾನ ಶುಕ್ರನದ್ದು. ಹಾಗಾಗಿ ಉಚ್ಚ ಸ್ಥಾನದ ಶುಕ್ರ ನಿಮಗೆ ವಿಶೇಷವಾದ ಫಲ ಕೊಡ್ತಾರೆ. ಪೂರ್ವ ಪುಣ್ಯ ಅಭಿವೃದ್ಧಿಯಾಗುತ್ತದೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಜೊತೆಗೆ ಯಾರ್ಯಾರು ಈ ಬ್ಯೂಟಿ ರಿಲೇಟೆಡ್, ಫ್ಯಾಷನ್ ಡಿಸೈನಿಂಗ್, ಆರ್ಕಿಟೆಕ್ಟ್ ಮತ್ತು ಡ್ರಾಯಿಂಗ್, ಎಡಿಟಿಂಗ್, ಸಾಫ್ಟ್ವೇರ್ ಡಿಸೈನಿಂಗ್, ಗ್ರಾಫಿಕ್ಸ್, ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತೆ ಆನಿಮೇಷನ್, ಸಿನಿಮಾ ನಟ ನಟಿಯರು, ಈ ತರದ್ದು ಯಾರ್ಯಾರಿದ್ದೀರೋ ಅಂದ್ರೆ ರಿಲೇಟೆಡ್ ಟು ಶುಕ್ರನ ಸಂಬಂಧಪಟ್ಟಂತಹ ವೃತ್ತಿ, ವ್ಯಾಪಾರ, ವಿದ್ಯೆ ಯಾರ್ಯಾರು ಮಾಡ್ತಾ ಇದ್ದೀರೋ ಎಲ್ಲರಿಗೂ ತುಂಬಾ ಚೆನ್ನಾಗಿರುವಂತಹ ಸಂದರ್ಭ ನಿಮಗೆ ಪ್ರಾಪ್ತಿಯಾಗುತ್ತದೆ. ಫೆಬ್ರವರಿ ತಿಂಗಳು ಪೂರ್ತಿಯಾಗಿ ನಿಮಗೆ ಇರುತ್ತೆ. ಜೊತೆಗೆ 12ನೇ ಮನೆ ಅಧಿಪತಿಯಾದಂತಹ ಸ್ವಲ್ಪ ಖರ್ಚು ಇರುತ್ತದೆ. ಒಳ್ಳೆ ಖರ್ಚನ್ನ ಅಪೇಕ್ಷೆ ಪಡಬಹುದು.
ಮದುವೆಗೆ ಖರ್ಚು ಮಾಡೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡೋದು, ವಾಹನ ತೆಗೆದುಕೊಳ್ಳುವಂಥದ್ದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಮಿಥುನ ರಾಶಿಯವರಿಗೆ ಈ ತಿಂಗಳು ವಾಹನ ಯೋಗ ಚೆನ್ನಾಗಿದೆ, ಪ್ಲಸ್ ವಾಹನದಿಂದ ಸಂಪಾದನೆ ಯೋಗ ಚೆನ್ನಾಗಿದೆ. ವಾಹನ ಮಾಲೀಕರಾಗಿರಬಹುದು ಅಥವಾ ಡ್ರೈವರ್ಸ್ ಆಗಬಹುದು, ನಿಮಗೆ ಬಹಳ ಉತ್ತಮವಾದ ಫಲ ಸಿಗುತ್ತೆ. ಜೊತೆಗೆ ವ್ಯವಸಾಯ ಮಾಡುವಂತವರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಮನೆ ಕಟ್ಟುವಂತವರು, ಆಮೇಲೆ ಮನೆಗೆ ಸೈಟ್ ತಗೊಳ್ಳುವಂತವರು, ಮನೆಯನ್ನೇ ಪರ್ಚೇಸ್ ಮಾಡುವಂತವರು ಅಥವಾ ಅಪಾರ್ಟ್ಮೆಂಟ್ ಫ್ಲಾಟ್ ಅನ್ನ ಪರ್ಚೇಸ್ ಮಾಡುವಂತವರು, ಇಂಥವರಿಗೆಲ್ಲ ಉತ್ತಮವಾದ ಲಾಭದ ಸಮಯ ಅಂತ ಹೇಳ್ಬೋದು ನಾವು. ಬಟ್ ಏನಪ್ಪಾ ಅಂದ್ರೆ, ರಾಶಿಯಿಂದ 11 ಮತ್ತು 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮ್ಮ ರಾಶಿಯಲ್ಲಿದ್ದು ಕುಜದೋಷವನ್ನ ಕೊಡುತ್ತಾನೆ. ಸ್ವಲ್ಪ ಉಗ್ರ ಸ್ವಭಾವ, ಕುಜದೋಷ, ಕೋಪ ತಾಪಗಳು ಹೆಚ್ಚಾಗುತ್ತದೆ. ಈ ಕೋಪವನ್ನ ಕಡಿಮೆ ಮಾಡ್ಕೋಬೇಕು. ಆ ತರದ ನಿರ್ಧಾರಗಳು ತಗೊಳ್ಬೇಡಿ. ವಿಶ್ವವನ್ನೇ ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿ ಭಗವಂತ ಕೊಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಕೋಪದಿಂದ ನೀವು ಅದನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಆದಷ್ಟು ಜಾಗರೂಕರಾಗಿರತಕ್ಕಂಥದ್ದು ಬಹಳ ಒಳ್ಳೆಯದು. ಕುಜ ನಿಮಗೆ ನೆಗೆಟಿವ್ ಮಾಡೋದ್ರಿಂದ ಸಾಧ್ಯವಾದಷ್ಟು ನರಸಿಂಹಸ್ವಾಮಿಯ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯನ್ನ ದರ್ಶನ ಮಾಡಿ ಬರುವಂಥದ್ದು. ನರಸಿಂಹಸ್ವಾಮಿಯ ಸ್ತೋತ್ರಗಳು ನಿಮಗೆ ಯೂಟ್ಯೂಬ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ನಿತ್ಯವೂ ಕೇಳುವಂಥದ್ದು. ಬರಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನರಸಿಂಹಸ್ವಾಮಿಯ ಅಷ್ಟೋತ್ತರವನ್ನಾದರೂ ನೀವು ಕೇಳಬಹುದು ಅಥವಾ ಹೇಳಬಹುದು. ಅದರಿಂದ ನಿಮಗೆ ಉತ್ತಮವಾದ ಫಲವನ್ನ ಈ ತಿಂಗಳು ಅಪೇಕ್ಷೆ ಪಡಬಹುದು. ಕುಜನಿಂದ ಬರಬಹುದಾದಂತಹ ಕೆಟ್ಟದ್ದೆಲ್ಲ ನಿಮಗೆ ನಿವಾರಣೆಯಾಗುತ್ತೆ. ಇನ್ನು ಶನಿ ಒಂದು ಬಾಕಿ ಇದೆ. ಶನಿಯ ಬಾಕಿ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ತಿಂಗಳು ನಿಮಗೆ ಮಹಾಶಿವರಾತ್ರಿ ಇದೆ. ಮಹಾಶಿವರಾತ್ರಿ 26ನೇ ತಾರೀಕಿದೆ. ಅವತ್ತೇ ಶನಿ ಜಯಂತಿಯೂ ಇದೆ. ಶನಿ ಜಯಂತಿ ಬರೀ ಶನಿ ಪಲಾಯನ ಆಗೋದು ಬೇರೆ. ಅವತ್ತು ನೀವು ಶಿವನನ್ನ ಆರಾಧನೆ ಮಾಡೋದು ವರ್ಷದಲ್ಲಿ ಅತ್ಯಂತ ಅದ್ಭುತವಾದಂತಹ ಪರ್ವಕಾಲ. ನಾವು ಈಶ್ವರನಿಗೆ ಅಂತಂದ್ರೆ ಅದು ಶಿವರಾತ್ರಿ ಅಂತ ಹೇಳ್ತೀವಿ. ಶಿವರಾತ್ರಿ ದಿನ ಶಿವನ ಆರಾಧನೆ ಮಾಡುವಂಥದ್ದು, ಶಿವನಿಗೆ ಪೂಜೆ ಮಾಡುವಂಥದ್ದು. ಅವತ್ತು ಶನಿ ಆರಾಧನೆ, ಶಿವಾರಾಧನೆ ಎರಡೂ ಮಾಡುವುದರಿಂದ ಉತ್ತಮವಾದ ಫಲ. ಜೊತೆಗೆ 4ನೇ ತಾರೀಕು ಫೆಬ್ರವರಿ ತಿಂಗಳು ಆರೋಗ್ಯವನ್ನ ಅಪೇಕ್ಷೆ ಪಡುವಂತವರು, ಯಾರ್ಯಾರಿಗೆ ಆರೋಗ್ಯ ಸರಿ ಇಲ್ಲ ಅಂತವರು ಸೂರ್ಯ ಜಯಂತಿ ಇರುವುದರಿಂದ ಸೂರ್ಯನನ್ನ ಆರಾಧನೆ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ತುಂಬಾ ವಿಶೇಷವಾದಂತಹ ಫಲ ನಿಮಗೆ ಅಭಿವೃದ್ಧಿಯಾಗುತ್ತದೆ. ಜರ್ನಲೈಸ್ ಆಗಿ ನೋಡುವಂಥದ್ದು. ಆದ್ರೆ ಏನೇನು ಫಲ ಇದೆ ಈ ತಿಂಗಳು ಮಿಥುನ ರಾಶಿಯವರಿಗೆ ಅಂದ್ರೆ, ಒಳ್ಳೆಯ ಸಮತೋಲನದಿಂದ ವ್ಯವಹಾರ ಮಾಡುವಂತಹ ಜೀವನ ಸ್ಥಾಯಿ ನಿಮಗೆ ಅಭಿವೃದ್ಧಿಯಾಗುತ್ತೆ. ಬೆಳವಣಿಗೆ ನಿಮಗೆ ಹೆಚ್ಚಾಗಿರುತ್ತೆ. ಜೀವನದ ಒಳ್ಳೆಯ ತಿರುವುಗಳು ನಿಮಗೆ ಕಾಣುತ್ತದೆ. ಬಂದಂತಹ ಆಪರ್ಚುನಿಟೀಸ್ ಅನ್ನ ಮಿಸ್ ಮಾಡಿಕೊಳ್ಳದೆ ಅದನ್ನ ಯುಟಿಲೈಸ್ ಮಾಡಿಕೊಳ್ಳಿ. ಬೇಡ ಅಂತ ಹೊಗೆದು ಬಿಟ್ರೆ ಅಥವಾ ಬಿಸಾಕಿ ಬಿಟ್ರೆ ಅಥವಾ ದೂರ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅಂತಹ ಚಾನ್ಸ್ ಸಿಗೋದಿಲ್ಲ. ನಿಮ್ಮಲ್ಲಿ ಸೃಜನಾತ್ಮಕ ಶಕ್ತಿ ಬೆಳೆದು ವೃತ್ತಿಯಲ್ಲಿ ವಿರಾಜಮಾನವಾದಂತಹ ಅಭಿವೃದ್ಧಿ ಪಡೀತೀರಾ. ಅಧಿಕ ಆದಾಯವನ್ನ ಗಳಿಸ್ತೀರಾ. ಸಹೋದರರು, ಸ್ನೇಹಿತರು ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಒಳ್ಳೆಯ ಆರೋಗ್ಯ ಮತ್ತು ಹಲವು ಆದಾಯದ ಮೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ಅದನ್ನ ಉಪಯೋಗಿಸಿಕೊಳ್ಳಬೇಕು. ಮತ್ತೆ ಆಹ್ಲಾದಕರವಾದಂತಹ ಕಾಲು ಸಂತೋಷವಾಗಿರ್ತಕ್ಕಂಥದ್ದು ಸಂದರ್ಭ ಇದು 11ನೇ ತಾರೀಕಿನ ನಂತರ ಸಿಗುತ್ತದೆ. ಪ್ರಗತಿ ಹೆಚ್ಚಾಗಿರುತ್ತೆ. ಶ್ರಮ ನಿಮಗೆ ಸ್ವಲ್ಪ ಒತ್ತಡವನ್ನ ನಿಭಾಯಿಸಬೇಕು. ಶ್ರಮಿಕವಾದಂತಹ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ನಿಮಗೆ ಅನುಕೂಲವಾಗುತ್ತದೆ. ಕೌಟುಂಬಿಕ ಸಮಸ್ಯೆಗಳು ದೂರ ಆಗಿ ಒಂದು ಹಂತಕ್ಕೆ ಬಂದು ಸಂತೋಷ ಸಿಗುತ್ತದೆ. ಮನೆಯ ಒಳಗಡೆ ಆಗಬಹುದು, ಹೊರಗಡೆ ಆಗಬಹುದು, ನಿಮಗೆ ಗೌರವ ಈ ತಿಂಗಳು ತುಂಬಾ ಹೆಚ್ಚಾಗುತ್ತದೆ. ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾಗಿರ್ತಕ್ಕಂತಹ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಅಭಿವೃದ್ಧಿ ಏನಿದೆ, UPSC, KPSC ಈ ತರದ್ದು ಯಾರಾದರೂ ತಗೊಳ್ಳಿದ್ರೆ, ಗವರ್ನಮೆಂಟ್ ಎಕ್ಸಾಮ್ ಕ್ರ್ಯಾಕ್ಸ್ ಮಾಡೋದಾದ್ರೆ ನಿಮಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಮತ್ತೆ ಉದ್ಯೋಗವನ್ನ ಕೂಡ ನೀವು ಅಪೇಕ್ಷೆ ಪಡಬಹುದು. ಸಾಮಾಜಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ವಿಲಾಸಮಯವಾಗಿರ್ತಕ್ಕಂತಹ ಜೀವನ ಶೈಲಿಯನ್ನ ನೀವು ಹೊಂದಿಕೊಳ್ಳುತ್ತೀರಾ. ಮಕ್ಕಳ ವ್ಯವಹಾರಗಳಲ್ಲಿ ಕೂಡ ಸದಾ ಸರಾಗವಾಗಿ ನಿಮಗೆ ಅಭಿವೃದ್ಧಿಯಾಗುತ್ತೆ. ಆಕಸ್ಮಿಕವಾಗಿ ಕೆಲವೊಂದು ತಿಳಿಗೆ ಅಥವಾ ತಿಳಿದು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ.
ಅದು ತುಂಬಾ ಇಂಪಾರ್ಟೆಂಟ್. ಹಂಗೇನಾದ್ರೂ ನಿರ್ಧಾರ ತಗೊಳ್ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ಮುಂದೆ ಹೋಗುವಂಥದ್ದು ಬಹಳ ಉತ್ತಮ. ಜೊತೆಗೆ ಒಳ್ಳೆಯ ಆದಾಯವನ್ನು ಕೂಡ ಹೊಂದುತ್ತೀರಿ. ಆದಾಯ ನಿಮಗೆ ಬ್ಯಾಲೆನ್ಸ್ ಮಾಡಬೇಕು, ಧೈರ್ಯ ನಿಮಗೆ ಕಳೆದುಕೊಳ್ಳದೇ ಇರಬೇಕು. 12ನೇ ತಾರೀಕು ನಂತರ ಧೈರ್ಯ ಸಿಗುತ್ತದೆ. ಧೈರ್ಯ ವಿನಿಯೋಗದಿಂದ ಕಾರ್ಯಜಗಳು ನಿಮಗೆ ಉಂಟಾಗುತ್ತವೆ. ಇದು ಒಂದು ಹಂತದ ಮಾಹಿತಿಯಾಯಿತು. ಇನ್ನು ಶನಿಯ ವಿಚಾರ ಹೇಳೋದಾದ್ರೆ, ಶನಿ ನಿಮಗೆ ಪ್ರಸ್ತುತ ಭಾಗ್ಯ ಸ್ಥಾನದಲ್ಲಿದ್ದಾರೆ, ಅಂದ್ರೆ 9ನೇ ಮನೆ. ಶನಿ 9ನೇ ಮನೆಯಲ್ಲಿದ್ದಾಗ ಭಾಗ್ಯ ಫಲಗಳನ್ನ ಭಾಗ್ಯಾಧಿಪತಿ ಕೊಟ್ಟೇ ಕೊಡ್ತಾರೆ. ಅದು ಇನ್ನೆಷ್ಟು ದಿನ, ಕೇವಲ ಒಂದೇ ಒಂದು ತಿಂಗಳು. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆಯಾಗಿ 10ನೇ ಮನೆಗೆ ಬಂದು ಬಿಡ್ತಾರೆ. ಯಾರ್ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇದೆಯೋ ಮಾರ್ಚ್ 28ರ ನಂತರ ಉದ್ಯೋಗ ಸಮಸ್ಯೆ ದೂರವಾಗುತ್ತದೆ. ನೂತನ ಉದ್ಯೋಗ ಸಿಗುತ್ತದೆ. ಉದ್ಯೋಗದಲ್ಲಿ ಸ್ಥಿರ ಸಿಗುತ್ತೆ. ಇನ್ಕ್ರಿಮೆಂಟ್, ಪ್ರಮೋಷನ್, ಗವರ್ನಮೆಂಟ್ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವರಿಗೆ ಯೋಗ ಫಲಗಳು ಎಲ್ಲ ಸಿಗ್ತಾ ಬರುತ್ತೆ. ಕಾರಣ ದಶಮ ಸ್ಥಾನಕ್ಕೆ ಶನಿ ಬರ್ತಾರೆ, ಭಾಗ್ಯಾಧಿಪತಿ ದಶಮ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿವರೆಗೂ ಭಾಗ್ಯದಲ್ಲೇ ಶನಿ ಇರ್ತಾರೆ. ಫೆಬ್ರವರಿ ತಿಂಗಳು ಏನೂ ತೊಂದರೆ ಇಲ್ಲ. ಮಾರ್ಚ್ ತಿಂಗಳು ಏನೂ ತೊಂದರೆ ಇಲ್ಲ. ಶನಿಯಿಂದ ಯಾವುದೇ ಬಾಧೆ ಇಲ್ಲ. ಮಾರ್ಚ್ 28 ಆದ್ಮೇಲೂ ಬಾಧೆ ಇಲ್ಲ. ಶನಿ ನಿಮ್ಮ ರಾಶಿಗೆ ಬರೋದ್ರಿಂದ ಅತ್ಯುತ್ತಮವಾಗಿರುವಂತಹ ಸಂದರ್ಭವನ್ನ ನೀವು ಅಪೇಕ್ಷೆ ಪಡಬಹುದು. ಅದರಿಂದ ಯಾವುದೇ ನಿಮಗೆ ಕೆಟ್ಟದ್ದಾಗದೆ ಒಳ್ಳೆಯ ಫಲವನ್ನ ನೀವು ಅಪೇಕ್ಷೆ ಪಡಬಹುದು. ಆದರೂ ಸಹ ಶನಿ 10ನೇ ಮನೆಗೆ ಬರ್ತಾ ಇದ್ದಾರೆ. ಎಲ್ಲ ಒಂದು ಬದಲಾವಣೆ ಆಗ್ತಾ ಇದೆಯಲ್ಲ, ಬದಲಾವಣೆ ಆಗಬೇಕಾದ್ರೆ ಒಂದು ಥ್ಯಾಂಕ್ಸ್ ಅಪ್ಪ ಭಗವಂತ, ನೀನು 10ನೇ ಮನೆಗೆ ಬರ್ತಾ ಇದ್ದೀಯಾ, ನೀನು ಒಂಥರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒಂದು ಅದ್ಭುತವಾದಂತಹ ಜೀವನವನ್ನ ನನಗೆ ಕೊಡ್ಲಿಕ್ಕೆ ಹೊರಟಿದ್ದೀಯಾ, ನಿನಗೆ ಯಾವಾಗಲೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತೀನಿ ಅಂತ ಒಂದು ಥ್ಯಾಂಕ್ಸ್ಗೆ. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆದ್ರೆ ಮಾರ್ಚ್ 29ನೇ ತಾರೀಕು ಎಲ್ಲಾ ಕಡೆ ಶನಿ ಶಾಂತಿಗಳನ್ನ ಮಾಡ್ತಾ ಇರ್ತಾರೆ. ಶನಿ ಶಾಂತಿ ವಿಶೇಷವಾಗಿ ನಿಮ್ಮ ಊರಿನಲ್ಲಾಗಬಹುದು ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಾದರೂ ದೇವಸ್ಥಾನಗಳಲ್ಲಿ ಇದ್ರೆ ಶನಿ ಶಾಂತಿ ಮಾಡ್ತಾರೆ. ಅಲ್ಲಿ ಹೋಗಿ ನೀವು ಪಾಲ್ಗೊಳ್ಳಬೇಕು. ಶನಿ ಅಂದ್ರೆ ನಿಧಾನ ಆತರ ಇಲ್ಲ, ಬೇಗ ಬೇಗ ಆಗುತ್ತೆ, ಕೊಡಬೇಕು. ಇಮ್ಮಿಡಿಯೇಟ್ ಆಗಿ ಕೋಟ್ಯಾಧೀಶ್ವರನಾಗಿ ಬಿಡಬೇಕು ಅಂದ್ರೆ ಶನಿ ಕೊಡೋದಿಲ್ಲ. ಶನಿ ನಿಧಾನವಾಗಿ ಕೊಡ್ತಾ ಬರ್ತಾರೆ. ತಾಳ್ಮೆಯಿಂದ ನಿನ್ನನ್ನು ಕರೆಯುತ್ತಾರೆ. ಅಂದ್ರೆ ತಾಳ್ಮೆ, ಶನಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ತಾಳ್ಮೆ. ಅಂದ್ರೆ ನೀವು ತಾಳ್ಮೆ ಇರಬೇಕು, ಜೀವನದಲ್ಲಿ ಹೆಚ್ಚು ತಾಳ್ಮೆ ಇರಬೇಕು. ಇದ್ದಾಗ ಮಾತ್ರ ಶನಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಮಾರ್ಚ್ 28ರ ನಂತರ 2.5 ವರ್ಷ ತುಂಬಾ ಚೆನ್ನಾಗಿದೆ. ಈಗ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಳ್ತಾ ಇದ್ದೀನಿ. ಇನ್ನೂ 1 ತಿಂಗಳು ಕಾದು ಬಿಟ್ರೆ ಲಾಭ ಸ್ಥಾನದ ಶನಿ ಫಲಗಳನ್ನ ನೀವು ಅನುಭವಿಸಬಹುದು. ಉತ್ತಮವಾದ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಕಾಣಲಿಕ್ಕೆ ನಿಮಗೆ ಸೂಕ್ತವಾದಂತಹ ಸಂದರ್ಭ ಇದಾಗುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.